ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳನ್ನು ಖಂಡಿಸಿ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ನೂರಾರು ವಿದ್ಯಾರ್ಥಿಗಳು ರಸ್ತೆ ತಡೆದು ಉಗ್ರ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ಉಚಿತ ಯೋಜನೆಗಳು ಅಥವಾ ಭತ್ಯೆಗಳು ನಮಗೆ ಬೇಡ, ಬದಲಿಗೆ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡು ಲಕ್ಷಾಂತರ ಯುವ ಜನತೆಯ ಭವಿಷ್ಯಕ್ಕೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ ಆಕ್ರೋಶಿತ ವಿದ್ಯಾರ್ಥಿಗಳು ಈ ಹಗರಣದ ಸಮಗ್ರ ತನಿಖೆಯನ್ನ ತಕ್ಷಣವೇ ಸಿಬಿಐಗೆ ವಹಿಸಬೇಕು ಎಂದು ಪಟ್ಟನ್ನ ಹಿಡಿದಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಕೇವಲ ಎಸಿ ಗಂಗಪ್ಪ ಆಗಮಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಡಿಸಿ ಅವರೇ ಬರಬೇಕೆಂದು ಪಟ್ಟು ಹಿಡಿದು ಕೆಲಕಾಲ ಬಿಗುವಿನ ವಾತಾವರಣ ಸೃಷ್ಟಿಸಿದ್ದಾರೆ. ಕೊನೆಗೆ ಸ್ಥಳಕ್ಕೆ ಧಾವಿಸಿದ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ನೇರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಲುಪಿಸುವುದಾಗಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ತಾತ್ಕಾಲಿಕವಾಗಿ ಅಂತ್ಯಗೊಂಡಿದೆ. ಸರ್ಕಾರ ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ವಿದ್ಯಾರ್ಥಿಗಳು ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವುದನ್ನು ಸಹಿಸುವುದಿಲ್ಲ ಎಂದು ಎಚ್ಚರಿಸಿರುವ ವಿದ್ಯಾರ್ಥಿಗಳು ಕೆಪಿಎಸ್ಸಿ ಅಕ್ರಮದ ವಿರುದ್ಧ ಸಿಬಿಐ ತನಿಖೆಗೆ ಆಗ್ರಹಿಸಿ ನಡೆಸಿದ ಈ ಹೋರಾಟ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವಂತಹ ಶಿಕ್ಷಕರ ಕಾಯಂ ನೇಮಕ. ಈಗ ನೀವು ಹೇಳಿದ್ದು ಮೊನ್ನೆ ಇದು ಏನು ಕೆಪಿಎಸ್ಸಿ ಹಗರಣವನ್ನು ಆಗೈತಲ್ಲ, ಇದನ್ನ ನಾವು ಸಿಬಿಐ ತನಿಖೆ ಕೊಡ್ರಿ ಅಂತ ನಿಮಗೆ ನಾವೆಲ್ಲ ಏನೋ ಮೊನ್ನೆ ನಾವು ಹೇಳತ್ತೀವಿ, ಅದು ನೀವೇನು ಕೇವಲ್ರಿ. ಇದನ್ನೇನು ನೀವು ಹಿಂಗೆ ಮಾಡಕತ್ರ ನಾವು ನಿಮಗೆ ಒಪ್ಪನೆ ಹೇಳತ್ತೀವಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಳ್ಳೇಬೇಕಾಗುತ್ತೆ. ಇದು ನೀವು ಹಿಂಗೆ ಸುಮ್ಮ ಕುಂತ್ರೆ ಮುಂದಿನ ದಿನಮಾನದಾಗ ನಾವು ವಿಧಾನಸಭೆ ಮುತ್ತಿಗೆ ಹಾಕ್ತೀವಿ ಅಂತಂದು ನಿಮಗೆ ನಾವೀಗ ಒಪ್ಪನ್ನ ಹೇಳಕತ್ತೀವಿ. ಈಗ ನೀವು ಇಲ್ಲಿಗೆ ತಪ್ಪು ಏನು ಈಗ ನೀವು ಏನು ಎಚ್ಚರಿಕೆ ಕೊಡೋದ್ರಿಂದ ಹೇಳ್ತೀವಿ. ನಮ್ಮ ಕಿಟ್ಟಿ ಭಾಗ್ಯಗಳೇ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ವಿದ್ಯಾರ್ಥಿಗಳಿಗೆ ಏನು ನ್ಯಾಯ ಬೇಕು ಅದನ್ನು ನಮಗೆ ಕೊಟ್ಟರೆ ಸಾಕಾಗೈತಿ. ಇಂಥ ನಮಗೆ ಅವ್ರಿಗೆ ಇವ್ರಿಗೆ 2,000 ಕೊಟ್ಟೆ 3,000 ಕೊಟ್ಟೆ ನಮಗೆ ಇದನ್ನ ಅವಶ್ಯಕತೆನೇ ಇಲ್ಲ. ಬಸ್ ಫ್ರೀ ಇದೂ ಬೇಕಾಗಿಲ್ಲ ನಮಗೆ. ಅವ್ರ ತಂದೆ ತಾಯಿಗೆ ಹೆಂಗೆ 2,000 ಕೊಡತ್ತೀರಿ, ಅದು 2,000 ತೊಗೊಂಡು ಅವ್ರೇನು ಎಲ್ಲಿ ಹೋಗೋದು ಅವಶ್ಯಕತೆನೂ ಇಲ್ಲ. ನಿಮ್ಮ ಬಸ್ನಾಗ ಕುಂತು ಇಡೀ ಪ್ರಪಂಚ ನಾವೇನು ತಿರುಗಿ ನೋಡೋದೂ ಬೇಕಾಗಿಲ್ಲ. ಅವ್ರ ಮಕ್ಕಳಿಗೆ ಒಳ್ಳೇದಾಗಲಿ, ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅನ್ನೋ ಸಲುವಾಗಿ ವಿದ್ಯಾರ್ಥಿಗಳಿಗೆ ಏನು ನ್ಯಾಯ ಬೇಕೋ ಅದನ್ನು ಒದಗಿಸ್ರಿ ಸಾಕು. ನೀವು ನಮ್ಮನ್ನ ಹತ್ತಿಕ್ಕಕ್ಕ ನಾವು ಭಾರತದ ವಿದ್ಯಾರ್ಥಿಗಳು ಕೈಯಲ್ಲಿ ಕಲ್ಲನ್ನು ಹಿಡಿದವರಲ್ಲ, ನಾವು ಕೈಯಲ್ಲಿ ಲೇಖನವನ್ನು ಮತ್ತು ಪುಸ್ತಕವನ್ನು ಹಿಡಿದವರು. ಕೈಯಲ್ಲಿ ಲೇಖನವನ್ನು ಹಿಡಿದಂಥ ಭಾರತದ ವಿದ್ಯಾರ್ಥಿಗಳು ಯಾರಿಗೂ ಕೂಡ ಹೆದರೋದಿಲ್ಲ. ನಾವು ಮನಸ್ಸು ಮಾಡಿದರೆ ವಿಧಾನಸೌಧನೂ ನಡಗಬೇಕು, ಕೇಂದ್ರ ಸರ್ಕಾರ ನಡಗಬೇಕು. ನಾವು ವಿಧಾನಸೌಧನೂ ಬಿಡೋದಿಲ್ಲ, ಕೇಂದ್ರ ಸರ್ಕಾರನೂ ಬಿಡೋದಿಲ್ಲ. ಮೊನ್ನೆ ಕೆಪಿಎಸ್ಸಿ ಹಗರಣದೊಳಗೆ ಪಶುವೈದ್ಯಕೀಯ ಹುದ್ದೆ ಒಳಗೆ 80 ಲಕ್ಷ ಬೇಡಿಕೆ ಇಟ್ರಿ ಅಂತಂದು ಅಪವಾದ ಬಂದೈತಿ, ಆರೋಪ ಬಂದೈತಿ. ಆರೋಪ ಕರೆನ ಸುಳ್ಳ. ನೀವು ಮುಂಚೆ ಸಿಬಿಐ ತನಿಖೆ ಮಾಡಿಸ್ಬೇಕು. ಸಿಬಿಐ ತನಿಖೆ ಮಾಡಿಸಿದ್ರೆ ಅದು ಕರೆನ ಸುಳ್ಳ ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತಾಗತ್ತಿ. ಅವಾಗ ನಾವು ನಿಮ್ಮನ್ನ ನಂಬ್ತೇವೆ. ನೀವೇನೋ ತನಿಖೆನ ಮಾಡಿಸಲ್ಲ ಅಂದ್ರೆ ನಿಮ್ಮೆಲ್ಲ ಆರೋಪಗಳು ಕೂಡ ನಿಜ ಅಂತ ನೀವು ಒಪ್ಕೋಬೇಕಾಗತ್ತಿ. ನೀವು ಒಪ್ಕೊಳಕ್ಕೆ ಸಿದ್ಧರಿಲ್ಲ ಅಂದ್ರೆ ನೀವು ತನಿಖೆ ಮಾಡಿಸ್ಲೇಬೇಕು. ವಿದ್ಯಾರ್ಥಿಗಳಿಗೆ ಸ್ಪಷ್ಟನೆ ಕೊಡ್ಲೇಬೇಕು. UPSC ಬೇಕಾದ್ರೆ ಪಾಸ್ ಆಗತ್ತಿ, KPSC ಪಾಸ್ ಆಗಲ್ಲ ಅಂತಂದು ಕರ್ನಾಟಕದ ವಿದ್ಯಾರ್ಥಿಗಳು ಕುಂತಾರ. ಯಾಕೆ ಕರ್ನಾಟಕದ ಸೇವೆಗೆ ಕೇವಲ ಭ್ರಷ್ಟ ಅಧಿಕಾರಿಗಳಿಗೆ ಮಾತ್ರ ಬರ್ಬೇಕಾ? ಈ ನೀವು ರೊಕ್ಕ ಕೊಟ್ಟು ಹೋದ್ರೆ ಭ್ರಷ್ಟ ಅಧಿಕಾರಿಗಳೇ ಬರ್ತಾರ. ಯಾರು ಬೇಕಾದ್ರೂ ಸುಮ್ಮನೆ ಇರ್ಬೋದು. ಕರ್ನಾಟಕ ಭ್ರಷ್ಟ ಆಗತ್ತಾ ಈ ಪ್ರಜ್ಞಾವಂತ ವಿದ್ಯಾರ್ಥಿಗಳು ಬಿಡೋದಿಲ್ಲ, ಯಾವುದೋ ಕಾರಣಕ್ಕೂ ಬಿಡೋದಿಲ್ಲ. ಇವತ್ತು DC ಅವರು ಬರಲೇಬೇಕು, ನಮ್ಮ ಮನವಿ ಕೇಳಕ್ಕಬೇಕು. ನಾವು ಯಾರಿಗೂ ಹೆದರೋದಿಲ್ಲ, ನಾವು ಕಾಕಿಗೂ ಹೆದರೋದಿಲ್ಲ, ಯಾರಿಗೂ ಹೆದರಲ್ಲ. ಯಾಕಂದ್ರೆ ನಾವು ಸಂವಿಧಾನಯುತವಾಗಿ ಹೋರಾಟ ಮಾಡುವಂಥವ್ರು. ಹೋರಾಟ ನಮ್ಮ ಹಕ್ಕು, ತನಿಖೆ ಮಾಡಿಸೋದು ನಮ್ಮ ಹಕ್ಕು. ನಮ್ಮ ಹಕ್ಕಿನ ಪರ ನಾವು ಅದೇವಿ. ಅದಕ್ಕೆ ನಾವು ಯಾರಿಗೂ ಕೂಡ ಹೆದರೋದಿಲ್ಲ.